ನನ್ನೇ ಯಾಕೆ ಲವ್ ಮಾಡ್ದೆ? ಯಾಕಂದ್ರೆ ನೀನು ಹೂ ಅಂದೆ ಆಗಿತ್ತ. ಇದುವರೆಗೂ ನನ್ನ ಒಂದು ನಾಯಿನ ಮೋಸ ನೋಡ್ಲಿ. ಅಲ್ಲ ಇವಾಗ ನನ್ ಬದಲು ಬೇರೆ ಯಾವ್ದಾದ್ರು ಹುಡುಗಿ ನಿಂಗೆ ಪ್ರಪೋಸ್ ಮಾಡಿದ್ರೆ ನನಗೆ ಅವಳ ಮೇಲೂ ಲವ್ ಆಗ್ತಾ ಇತ್ತು. ಇವಾಗ ಸಪೋಸ್ ಯಾವ್ದಾದ್ರು ಒಂದು ಹುಡುಗಿ ಬರ್ತಾಳೆ, ಬಂದ್ಬಿಟ್ಟು ನಿನಗೆ ಐ ಲವ್ ಯು ಮೇಶಿ ಅಂತ ಹೇಳ್ತಾಳೆ, ಅವಾಗ ನೀನ್ ಏನಂತೀಯಾ? ಹುಡುಗಿ ಪ್ರಪೋಸ್ ನನ್ ಮುಂದೆ ನಿಂತ್ಕೊಂಡು ಐ ಲವ್ ಯು ಮೇಶಿ ಅಂತ, ಈ ಮುಸುಡಿಗೆ ತಲೆಗಿಲ್ಲ ಕೆಟ್ಟೋಗೈತ ನಿನ್ಗೆ? ಒಂಚೂರು ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಅದನ್ನ ಮಾತ್ರ ಮಾತಾಡಿ. ಏನ್ ಹುಡುಗಿರೆಲ್ಲ ಪ್ರಪೋಸ್ ಮಾಡಕ್ಕೆ ಸರಿ ಆಯ್ತು. ಸಪೋಸ್ ನಂತರ ಉಚ್ಮುಂಡೆ ಮೆಂಟ್ಲು ನಿನ್ನಂತವನ ಹತ್ರ ಬಂದ್ಬಿಟ್ಟು ನಿನಗೆ ಪ್ರಪೋಸ್ ಮಾಡಿದ್ರೆ ನೀನು ಏನಂತ ಇದ್ದೆ? ನನ್ನನ್ ಬಿಟ್ಬಿಡ್ತಾ ಇದ್ದ ನೀನು? ಅವಳಿಂದ ಹೋಗ್ಬಿಡ್ತಾ ಇದ್ದ? ಅಲ್ಲ ಒಂದ್ ನಿಮಿಷ, ನೀನು ಹುಡುಗರ್ನೆಲ್ಲ ಏನ್ ಅನ್ಕೊಂಡಿದ್ಯಾ? ಏನ್ ಯಾವಳ ಬಂದ್ಲು ಅಂದ್ಬಿಟ್ಟು ಇರೋಳನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನಾನು ಇಬ್ರು ಮೇಂಟೈನ್ ಮಾಡ್ತೀನಿ. ಪ್ರೀತಿ ಅಂತಂದ್ರೆ ಒಬ್ರಿಗೆ ಕೊಡೋದು. ಅಲ್ಲ ನೀನು ಇಬ್ರನ್ನ ಮೇಂಟೈನ್ ಮಾಡ್ತೀನಿ ಅಂತಿದ್ಯಲ್ಲ, ನನ್ ಅವಳನ್ನ ಲವ್ ಮಾಡಿದ್ರೆ ನನ್ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನಿನಗೇನು ಅನ್ಸ್ಲಿಲ್ವಾ? ಅನ್ನಿಸ್ತಾ ಇಲ್ವಾ? ಕೆಡಿಸ್ಕೊಬೇಡ. ನನ್ನ ಹತ್ರ ಹೇಳ್ತಾನೆ ಇರ್ಲಿಲ್ಲ ನಿನ್ನ ಹತ್ರ, ನಿನಗ್ ಗೊತ್ತಾಗ್ದಿರಂಗೆ ಮೇಂಟೈನ್ ಮಾಡ್ತಿದ್ದೆ. ಯಾಕಂದ್ರೆ ಪ್ರೀತಿ ಅಂತಂದ್ರೆ ಒಬ್ರಿಗೆ ಖುಷಿ ಸಂತೋಷ ಕೊಡೋದು, ನೋವು ಕೊಡೋದಲ್ಲ. ಈಗ ನಿನ್ ವಿಚಾರ ಹೇಳ್ಬಿಟ್ಟು ನಾನು ನಿಂಗೆ ನೋವು ಕೊಡ್ತೀನಾ? ಅದನ್ನ ಹೇಳ್ದೆ ನೀನ್ ಖುಷಿಯಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ನಿನ್ನ ಮೇಂಟೈನ್ ಮಾಡ್ಕೊಂತೀನಿ ತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನ್ಗೆ ನಿನ್ ಜೊತೆ ಇರಕ್ಕೂ ಇಷ್ಟ ಇಲ್ಲ ಮೇಶಿ, ನಾನು ಹೋಗ್ತೀನಿ ಇವಾಗ. ನಾನು ಯಾವ್ದಾದ್ರು ಒಂದು ರಿಚ್ ಪಾರ್ಟಿನ ನೋಡ್ಕೊಂಡು ಹೋಗ್ತೀನಿ. ನಿನ್ ಜೊತೆ ಯಾರು ಇರ್ತಾರೆ? ಕೊಡು ಪಾಪ್ಕಾರ್ನ್ ಕೊಡು, ಹೋಗು. ಇವಾಗ ಆನ್ಸರ್ ಹೇಳ್ಬಿಟ್ಟೆ ಹೋಗು. ಇವಾಗ ನಾನು ಓದೆ ಅಂತಂದ್ರೆ ನಿನ್ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ತೀಯ? ನೀನ್ ಓದೆ ಅಂತಂದ್ರೆ ಇವಳು ದುಡ್ಡಿರೋಳಿಂದ ಓಡೋದ್ಲು ಅಂತ ಎಲ್ಲ ಅನ್ಕೊಬಿಡ್ತಾರೆ. ಹಂಗೇನಿಲ್ಲ, ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂ ಟಿಕ್ ಇದ್ರೆ ಸಾಕು, ಅಂತವ್ರ ಜೊತೆ ಹೊಟ್ಟಾಗ್ಬಿಟ್ಲಿ ಇವಳು ಅಂತಂದ್ಬಿಟ್ಟು ರೂಮರ್ಸ್. ನಾನ್ ಆಗಿರಕ್ಕೆ ನಿನ್ ಜೊತೆ ಇದೀನಿ, ಬೇರೆ ಯಾವಳರು ಆಗಿದ್ರೆ ಮಕ್ಕ ಗುದ್ದು ಹೋಗಿರೋಳು ನಿನಗೆ. ಗೊತ್ತು ನಾನು ಯಾಕಿದ್ದೀನಿ ಗೊತ್ತಾ? ಏನು ಕೇಳು. ನಿಂಗ್ ನನ್ ಬಿಟ್ರೆ ಬೇರೆ ಬೆಟರ್ ಆಪ್ಷನ್ ಇಲ್ಲ, ಅದಕ್ಕೆ ಬೆಟರ್ ಆಪ್ಷನ್ ಬೇಕಾ ನಿನ್ಗೆ? ಬೆಟರ್ ಆಪ್ಷನ್ ನನಗಲ್ಲ, ನಿನಗಿಲ್ಲ ಅಂದಿದ್ದು. ನಿನಗಾಯ್ತಾ ಬೆಟರ್ ಆಪ್ಷನ್? ನಿನಗಾಯ್ತಾ? ನನಗೂ ಇಲ್ಲ. ನಮ್ಮಿಬ್ರು ನಸೀಬು ಎಷ್ಟು ದರಿದ್ರವಾಗೈತಲ್ವಾ? ನಾವು ಚೀಟ್ ಮಾಡ್ಬೇಕು ಅನ್ಕೊಂಡ್ರೆ ನಮ್ಗೆ ಒಂದ್ ಬೆಟರ್ ಆಪ್ಷನ್ ಸಿಗ್ತಾ ಇಲ್ಲ. ಏಕೆ? ಇದು ಒಂದ್ ಜೀವನ.